ಪ್ರೀತಿ ವಿದ್ಯಾರ್ಥಿಗಳೇ, ನನ್ನ ಹೆಸರು ಶ್ರೀ ಎಚ್ ಚಂದ್ರಶೇಖರ್, ಶ್ರೀ ತಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಸಿರಿಗೆರೆ. ಈ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶೇಠ್ ಹಂಚಾಜಿ ನವಲಾಜಿ ಜೈನ್ ಪ್ರೌಢಶಾಲೆ ಗುಡಿಗೇರಿ. ಈ ಪ್ರೌಢಶಾಲೆಯಲ್ಲಿ ನಾನು ಮುಖ್ಯ ಶಿಕ್ಷಕನಾಗಿ ಹಾಗೂ ಸಮಾಜ ವಿಜ್ಞಾನ ವಿಷಯ ಬೋಧಿಸುವ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಮೊದಲನೇ ಅಧ್ಯಾಯವಾದಂತಹ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಈ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ವಿಷಯಗಳ್ಯಾವುವು, ಸಮಸ್ಯೆಗಳ್ಯಾವುವು, ಅವುಗಳ ಪರಿಹಾರವನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗಿದೆ, ಆ ಪರಿಹಾರದಲ್ಲಿ ಭಾರತದ ನಾಗರಿಕರಾಗಿ ನಮ್ಮ ಪಾತ್ರ ಏನು ಎನ್ನುವುದರ ಕುರಿತು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಮಕ್ಕಳೇ. ಸರಿ, ಈ ಅಧ್ಯಾಯದಲ್ಲಿ ಬರುವಂತಹ ಅಂಶಗಳು ಯಾವುವು ಅಂತ ಅಂದರೆ, ಮೊದಲನೇದಾಗಿ ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯ, ಲಿಂಗ, ಜಾತಿ, ಪ್ರಾಂತೀಯ ಅಸಮಾನತೆ, ಇವುಗಳಲ್ಲೂ ಸಹ ತಾರತಮ್ಯತೆ ನಡೀತಾ ಇದೆ ಅಂತ ಅಂದ್ಬಿಟ್ಟು, ನಂತರ ಕೋಮುವಾದ, ಭಯೋತ್ಪಾದಕತೆ, ಕಾರ್ಪೊರೇಟ್ ತಂತ್ರಗಾರಿಕೆ, ಈ ವಿಷಯಗಳ ಬಗ್ಗೆ ನಾವು ಅಂದರೆ ಈ ಸಮಸ್ಯೆಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಮಕ್ಕಳೇ. ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯ, ಲಿಂಗ, ಜಾತಿ, ಪ್ರಾಂತೀಯ ಸಮಾನತೆ, ಕೋಮುವಾದ, ಭಯೋತ್ಪಾದನೆ, ಕಾರ್ಪೊರೇಟ್ ತಂತ್ರಗಾರಿಕೆ, ಈ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತ ಅಂದ್ಬಿಟ್ಟು. ಭಾರತ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೀತದೆ ಅಂತ ಅಂದ್ಬಿಟ್ಟು, 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹಲವು ರೀತಿಯಾದಂತಹ ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನು ನಮ್ಮ ದೇಶ ಎದುರಿಸ್ತಿತ್ತು ಅಂತ ಅಂದ್ಬಿಟ್ಟು, ಈ ಸಮಸ್ಯೆಗಳನ್ನು ಸರಿಯಾದ ಯೋಜನೆ ಹಾಗೂ ಉತ್ತಮ ಆಡಳಿತದ ಮೂಲಕ ನಾವು ಪರಿಹರಿಸಬೇಕಾಗಿದೆ ಅಂತ ಅಂದ್ಬಿಟ್ಟು. ಅಂದರೆ ಉತ್ತಮವಾದಂತಹ ಯೋಜನೆ ನಂತರ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಸರಿಯಾದ ರೀತಿಯಾದಂತಹ ಪ್ಲಾನಿಂಗನ್ನು ಮಾಡ್ಕೋಬೇಕಾಗಿದೆ, ಉತ್ತಮವಾದಂಥ ಆಡಳಿತ ವ್ಯವಸ್ಥೆ ಇರಬೇಕಾಗಿದೆ, ಅದರ ಮುಖಾಂತರ ನಾವು ಈ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ ಅಂತ ಅಂದ್ಬಿಟ್ಟು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರ ಅಥವಾ ಸ್ಥಳೀಯ ಮಟ್ಟದ ಸರ್ಕಾರಗಳು ಇವೆ ಅಂತ ಅಂದ್ಬಿಟ್ಟು. ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತಂದರೆ ಈ ಸರ್ಕಾರಗಳು ಮಾಡುವಂತಹ ಕಾರ್ಯದ ಜೊತೆಗೆ ಜನತೆಯ ಸಹಕಾರವೂ ಸಹ ತುಂಬ ಅಗತ್ಯವಾಗಿದೆ ಅಂತ ಅಂದ್ಬಿಟ್ಟು, ಯಾವುದೇ ಸರ್ಕಾರವಾಗಿರಲಿ ಏನೇ ಕಾನೂನನ್ನು ಜಾರಿಗೆ ತಂದರೆ ಆ ಸಮಸ್ಯೆ ಬಗೆಹರಿಯೋದಿಲ್ಲ. ಎಲ್ಲ ಪ್ರಜೆಗಳು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅದಕ್ಕೆ ತಮ್ಮ ಸಹಕಾರವನ್ನು ನೀಡಬೇಕಾಗುತ್ತೆ. ಆಗ ಮಾತ್ರ ಆ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗ್ತದೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಮ್ಮ ದೇಶ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಎಂದು ತಿಳಿಯುವುದು ನಮ್ಮ ಪ್ರಮುಖವಾದಂತಹ ಕರ್ತವ್ಯವಾಗಿದ್ದೀವಿ ಅಂತ ಅಂದ್ಬಿಟ್ಟು. ಯಾಕಂದರೆ ನಾವು ಭಾರತದಲ್ಲಿ ವಾಸವಾಗಿದ್ವಿ. ಭಾರತ ರಾಷ್ಟ್ರ ಎದುರಿಸ್ತಿರುವಂತಹ ಪ್ರಸ್ತುತ ಸಮಸ್ಯೆಗಳು ಯಾವ್ಯಾವಿದೆ, ಆ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಅಂತ ಅಂದ್ಬಿಟ್ಟು. ಹೌದು, ನಾವು ಈ ಎಲ್ಲ ರಾಷ್ಟ್ರೀಯ ವಿಷಯಗಳ ಬಗೆಗೆ ತಿಳಿಯಬೇಕು ಹಾಗೂ ಅವುಗಳಿಗೆ ಸರಿಯಾದ ಪರಿಹಾರಗಳನ್ನು ಕಂಡುಹಿಡಿಯಬೇಕಾಗಿದೆ ಅಂತ ಅಂದ್ಬಿಟ್ಟು. ಇವುಗಳಲ್ಲಿ ಬಹುತೇಕ ಮಾನವ ನಿರ್ಮಿತ ಸಮಸ್ಯೆಗಳು ಹಾಗೂ ರಾಷ್ಟ್ರೀಯ ದುರಂತಗಳು ಸಹ ಆಗಿವೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಅವುಗಳಿಗೆ ಸೂಕ್ತ ಎನಿಸುವ ಮಾನವೀಯ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗಿದೆ ಅಂತ ಅಂದ್ಬಿಟ್ಟು. ಉತ್ತಮ ಶಾಸನಗಳು, ಸಾಮಾಜಿಕ ಸುಧಾರಣೆಗಳು, ದಕ್ಷವಾದಂತಹ ಆಡಳಿತ, ತ್ವರಿತ ಹಾಗೂ ಪಕ್ಷಪಾತರಹಿತವಾದಂತಹ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಜನತೆಯ ಸಹಕಾರಗಳಿಂದ ಸಮಸ್ಯೆಗಳನ್ನು ನಿಗ್ರಹಿಸುವಂತಹ ಪ್ರಯತ್ನವನ್ನು
ನಡೆಯಬೇಕಿದೆ. ಅಂತಹ ಸಮಸ್ಯೆಗಳ ಬಗ್ಗೆ ನಾವು ತಿಳಿಯೋಣ ಅಂತ ಅಂದ್ಬಿಟ್ಟು. ಸರಿ, ಯಾವ್ಯಾವ ಸಮಸ್ಯೆಗಳಿವೆ ಅನ್ನೋದಾದರೆ ಅದರಲ್ಲಿ ಮೊದಲನೇದಾಗಿ ನಿರುದ್ಯೋಗ ಅಂತ ಅಂದ್ಬಿಟ್ಟು. ಸರಿ ಮಕ್ಕಳೇ, ನಿಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿರುವಂಥದ್ದು ಅಂತಂದರೆ ಜನಸಂಖ್ಯೆನೂ ಸಹ ತುಂಬ ಅಧಿಕವಾಗಿದೆ. ಸರಿ, ಜನಸಂಖ್ಯೆ ಅಧಿಕವಾಗಿದೆ ಅಂತ ನಾವು ಯಾವ ರೀತಿಯಲ್ಲಿ ಹೇಳ್ತೀವಿ ಅಂತ ಅನ್ನೋದಾದರೆ, ನಮ್ಮ ದೇಶದ ಸಂಪನ್ಮೂಲಗಳ ಮಿತಿಯನ್ನು ಮೀರಿ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಅಂದ್ಬಿಟ್ಟು, ಆಗ ಜನಸಂಖ್ಯೆ ಅಧಿಕವಾಗಿದೆ ಅಂತ ಹೇಳ್ತೀವಿ ಅಂತ ಅಂದ್ಬಿಟ್ಟು. ಸರಿ, ನಿರುದ್ಯೋಗ ಎಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ನಿರುದ್ಯೋಗ ಅಂದರೆ ಏನಪ್ಪ ಅಂತಂದರೆ, ಕೆಲಸ ಮಾಡೋದಕ್ಕೆ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗೆ ಕೆಲಸ ಅಥವಾ ಉದ್ಯೋಗ ಸಿಗದೇ ಇರುವಂತಹ ಸ್ಥಿತಿ ಅಥವಾ ಪರಿಸ್ಥಿತಿ ಇದೆಯಲ್ಲ, ಅದನ್ನು ನಾವು ನಿರುದ್ಯೋಗ ಅಂತ ಹೇಳ್ತೇವೆ. ಅಂದರೆ ಒಬ್ಬ ವ್ಯಕ್ತಿ ಕೆಲಸ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ, ಸಾಮರ್ಥ್ಯ ಇದೆ, ಆ ವ್ಯಕ್ತಿಗೆ ಉದ್ಯೋಗ ಸಿಗದೇ ಇರುವುದು ಅಥವಾ ಉದ್ಯೋಗದ ಲಭ್ಯತೆ ಇಲ್ಲದೇ ಇರುವುದನ್ನು ನಾವೇನು ಹೇಳ್ತೀವಿ ಅಂತಂದರೆ ನಿರುದ್ಯೋಗ ಎಂಬುದಾಗಿ ಕರಿತೀವಿ ಅಂತ ಅಂದ್ಬಿಟ್ಟು. ಸರಿ, ನಿರುದ್ಯೋಗಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಆಗಲೇ ಹೇಳಿದಾಗ ನಾವು ಭಾರತ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಅದೇ ರೀತಿಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಹೊಂದಿದೆ. ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದಾಗಿ ನಿರುದ್ಯೋಗ ಸಮಸ್ಯೆಯೂ ಸಹ ಉಂಟಾಗಿದೆ ಅಂತ ಅಂದ್ಬಿಟ್ಟು ಈ ನಿರುದ್ಯೋಗ ಸಮಸ್ಯೆ ಒಂದು ಸವಾಲಾಗಿ ಭಾರತಕ್ಕೆ ಪರಿಣಮಿಸಿದೆ ಅಂತ ಅಂದ್ಬಿಟ್ಟು ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಹಲವು ರೀತಿಯಾದಂತಹ ಕಾರ್ಯಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಸ್ಥಳೀಯ ಮಟ್ಟದ ಸರ್ಕಾರದ ಮುಖಾಂತರವಾಗಿ ನಿರ್ವಹಿಸಲಾಗ್ತಿದೆ ಅಂತ ಅಂದ್ಬಿಟ್ಟು. ಸರಿ, ನಿರುದ್ಯೋಗ ಕಾರಣಗಳು ಏನು ಅಂತ ಅನ್ನೋದಾದರೆ, ನಾವು ಆಗಲೇ ಹೇಳ್ದಂಗೆ ಸಾಮಾನ್ಯವಾಗಿ ಮಿತಿ ಮೀರಿದಂತಹ ಜನಸಂಖ್ಯೆ ಮತ್ತು ಹೆಚ್ಚಾದ ತಂತ್ರಜ್ಞಾನದ ಬಳಕೆ. ನೋಡಿರಿ, ಜನಸಂಖ್ಯೆನೂ ಜಾಸ್ತಿ ಇದೆ, ಜೊತೆಗೆ ತಂತ್ರಜ್ಞಾನದ ಬಳಕೆ, ಆಧುನಿಕ ತಂತ್ರಜ್ಞಾನದ ಬಳಕೆ ತುಂಬ ಹೆಚ್ಚಾಗಿದೆ. ಇವು ನಿರುದ್ಯೋಗಕ್ಕೆ ಪ್ರಮುಖವಾದಂತಹ ಕಾರಣಗಳು ಎಂಬುದಾಗಿ ಗುರುತಿಸಲಾಗ್ತದೆ ಅಂತ ಅಂದ್ಬಿಟ್ಟು. ಇವುಗಳಲ್ಲದೆ ಮತ್ಯಾವ ಅಂಶಗಳು ಕಾರಣವಾಗ್ತದೆ ಅಂತಂದರೆ, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ. ನಾವು ಹೇಳಿದ್ವಿ ಆಗಲೇ, ಸಂಪನ್ಮೂಲಗಳ ಮಿತಿಯನ್ನು ಮೀರಿ ಜನಸಂಖ್ಯೆ ಬೆಳೆದಿದೆ ಅಂತ ಅಂದ್ಬಿಟ್ಟು. ಸರಿ, ಸಂಪನ್ಮೂಲಗಳು ಅಗಾಧವಾಗಿದ್ದಿತ್ತು ಅಂತ ಅಂದರೆ ಜನಸಂಖ್ಯೆ ಹೆಚ್ಚಾಗ್ತಿರಲಿಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಅದಕ್ಕೆ ತಕ್ಕಂತೆ ಸಂಪನ್ಮೂಲ ಇರ್ತಿತ್ತು ಅಂತ ಅಂದ್ಬಿಟ್ಟು. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಇರುವಂತಹ ಸಂಪನ್ಮೂಲಗಳ ಮಿತಿಯನ್ನು ಮೀರಿಬಿಟ್ಟು ಜನಸಂಖ್ಯೆ ಇದೆ ಅಂತ ಅಂದ್ಬಿಟ್ಟು. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ. ಎರಡನೇದಾಗಿ ಕೃಷಿಯ ಮೇಲಿನ ಅಧಿಕ ಅವಲಂಬನೆ. ಅಂದರೆ 5 ಜನ ಕೆಲಸ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಕೆಲಸ ಇತ್ತು ಅಂತಂದರೆ ಅಲ್ಲಿ ಒಂದು 10 ಜನ ಮಾಡ್ತಾರೆ. ಒಂದು ಕುಟುಂಬದಲ್ಲಿ 10 ಜನ ಇದ್ದಾರೆ, 5 ಜನ ಕೆಲಸ ಮಾಡಿದರೆ ಸಾಕಾಗ್ತದೆ. ಆದರೆ ಅದರ ಬದಲಾಗಿ 10 ಜನ ಹೋಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಈ ರೀತಿಯಲ್ಲಿ ಕೃಷಿಯ ಮೇಲೆ ಅಧಿಕ ಅವಲಂಬನೆ, ಗೃಹ ಕೈಗಾರಿಕೆಗಳ ನಾಶ, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ, ಇವು ನಿರುದ್ಯೋಗಕ್ಕೆ ಕಾರಣಗಳಾಗಿದೆ ಅಂತ ಅಂದ್ಬಿಟ್ಟು. ಸರಿ, ನಾವು ನಿರುದ್ಯೋಗ ಎಂದರೇನು, ನಿರುದ್ಯೋಗಕ್ಕೆ ಕಾರಣವಾದಂತಹ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ. ನಾವೀಗ ನಿರುದ್ಯೋಗ ಪರಿಹಾರ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅಂದರೆ ಯಾವ ರೀತಿಯಲ್ಲಿ ನಿರುದ್ಯೋಗವನ್ನು ಪರಿಹರಿಸಲು ಕೈಗೊಂಡಿರುವಂತಹ ಕ್ರಮಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಅದಕ್ಕಿಂತ ಮೊದಲು ಭಾರತದಲ್ಲಿರುವಂತಹ ಬಡತನದ ಪ್ರಮಾಣ ಶೇಕಡದ ದರ ಎಷ್ಟಿದೆ ಅಂತ ಅನ್ನೋದ್ರ ಬಗ್ಗೆ. ಭಾರತದಲ್ಲಿ 2011ರ ಜನಗಣತಿಯ ಪ್ರಕಾರ ಬಡತನದ ದರ ಶೇಕಡ 21.9 ಆಗಿದೆ ಅಂತ ಅಂದ್ಬಿಟ್ಟು. ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗುತ್ತಿರುವುದನ್ನು ಸೂಚಿಸ್ತಿದೆ ಅಂತ ಅಂದ್ಬಿಟ್ಟು. ಅಂದರೆ ನಾವು ಜನಗಣತಿ ಅಂತ ಅಂದು ಹೇಳ್ತೀವಿ. ಆ ಜನಗಣತಿಯನ್ನು ನೋಡಿದಂಥ ಸಂದರ್ಭದಲ್ಲಿ 10 ವರ್ಷಕ್ಕೊಮ್ಮೆ ಏನು ಮಾಡ್ತೀವೋ ಪ್ರತಿ ಸಾರಿ ಈ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಬರ್ತಿದೆ, ಜನಸಂಖ್ಯೆನೂ ಹೆಚ್ಚಾಗ್ತಿದೆ, ಅದೇ ರೀತಿಯಲ್ಲಿ ನಿರುದ್ಯೋಗದ ಪ್ರಮಾಣವೂ ಸಹ ಹೆಚ್ಚಾಗ್ತಿದೆ. ಈ ರೀತಿ ಹೆಚ್ಚುತ್ತಿರುವ ಬಡತನದ ಸಮಸ್ಯೆಯನ್ನು ತಗ್ಗಿಸಲು ಭಾರತ ಸರ್ಕಾರ ಮತ್ತು ರಾಷ್ಟ್ರದಲ್ಲಿರುವಂತಹ ಎಲ್ಲ ರಾಜ್ಯ ಸರ್ಕಾರಗಳು ಹಲವಾರು ರೀತಿಯ ಉದ್ಯೋಗ ಸೃಷ್ಟಿಸುವ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿವೆ ಅಂತ ಅಂದ್ಬಿಟ್ಟು. ಇವುಗಳಲ್ಲಿ ಉದ್ಯೋಗ ಮಾಡಲು ಅಗತ್ಯವಿರುವಂತಹ ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣ ನೀಡಿಕೆ, ಸ್ವಯಂ ಉದ್ಯೋಗ ಕೈಗೊಳ್ಳಲು ಅಗತ್ಯವಿರುವಂತಹ ಮೂಲ ಬಂಡವಾಳವನ್ನು ಸಾಲದ ರೂಪದಲ್ಲಿ ನೀಡುವುದು, ಸ್ವಯಂ ಉದ್ಯೋಗಕ್ಕೆ ಉತ್ತೇಜನವನ್ನು ನೀಡುವುದು,
ಅಂದರೆ ಉದ್ಯೋಗ ಇಲ್ಲದಿರೋದ್ರಿಂದಾಗಿ ಅವರೇ ಸ್ವಯಂ ಉದ್ಯೋಗವನ್ನು ಹೊಂದೋದಕ್ಕೆ ಸಾಲದ ಸೌಲಭ್ಯವನ್ನು ಒದಗಿಸುವಂತಹ ಕಾರ್ಯವನ್ನು ನಿರ್ವಹಿಸಲಾಗ್ತಿದೆ ಅಂತ ಅಂದ್ಬಿಟ್ಟು, ಹಾಗೂ ಸಾಧ್ಯವಾದಷ್ಟು ಸಹಾಯಧನ ನೀಡುವ ಮೂಲಕ ಸ್ವಯಂ ಉದ್ಯೋಗಗಳನ್ನು ಪ್ರೋತ್ಸಾಹಿಸುವ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಅಂತ ಅಂದ್ಬಿಟ್ಟು, ಅಂದರೆ ಸರ್ಕಾರದಿಂದ ಸಹಾಯಧನವನ್ನು ನೀಡುವುದರ ಮುಖಾಂತರವಾಗಿ ಸ್ವಯಂ ಉದ್ಯೋಗವನ್ನು ಪ್ರೋತ್ಸಾಹಿಸುವುದಕ್ಕೆ ಹಲವು ರೀತಿಯಾದಂಥ ಪ್ರಯತ್ನವನ್ನು ಕೈಗೊಳ್ಳಲಾಗ್ತಿದೆ. ಈ ಮುಖಾಂತರವಾಗಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವಂಥ ಕಾರ್ಯವನ್ನು ಮಾಡಲಾಗ್ತಿದೆ ಅಂತ ಅಂದ್ಬಿಟ್ಟು, ಆದರೆ ವಾಸ್ತವವಾಗಿ ಕರಕುಶಲ ಕಸುಬುಗಳು ಅಥವಾ ಕರಕುಶಲ ಉದ್ಯೋಗಗಳು ಹಾಗೂ ಇತರೆ ಸ್ವಯಂ ಉದ್ಯೋಗಗಳು ಜಾಗತೀಕರಣ ಯುಗದಲ್ಲಿ ಕೈಗಾರಿಕೀಕರಣದಿಂದ ಉತ್ಪಾದನೆಯಾಗುತ್ತಿರುವ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ನೀಡುವಲ್ಲಿ ವಿಫಲವಾಗುತ್ತಿರುವುದು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ ಅಂತ ಅಂದ್ಬಿಟ್ಟು, ಅಂದರೆ ಕರಕುಶಲ ಉದ್ಯೋಗಗಳಿದೆಯೋ ಆ ಕರಕುಶಲ ಉದ್ಯೋಗಗಳಲ್ಲಿ ಗೃಹ ಕೈಗಾರಿಕೆಗಳು ಅಂತ ಹೇಳ್ತೀವಿ, ಅಲ್ಲಿ ಉತ್ಪಾದನೆ ಆಗ್ತಿದ್ದಂತಹ ವಸ್ತುಗಳು ಈ ಜಾಗತೀಕರಣದ ವೇಳೆಯಲ್ಲಿ ಕೈಗಾರಿಕೀಕರಣದಿಂದಾಗಿ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳಿಗೆ ಈ ಕರಕುಶಲ ಉದ್ಯೋಗಗಳಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳು ಸ್ಪರ್ಧೆಯನ್ನು ನೀಡುವಲ್ಲಿ ವಿಫಲವಾಗ್ತಿದೆ. ಹಾಗಾಗಿ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಲು ಕಾರಣವಾಗ್ತಿದೆ ಅಂತ ಅಂದ್ಬಿಟ್ಟು, ಆದ್ದರಿಂದ ಭಾರತದಲ್ಲಿನ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕಂದ್ರೆ ಆಧುನಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಿ ಉದ್ಯೋಗ ಪಡೆಯುವಂತಹ ಸಾಮರ್ಥ್ಯವನ್ನು ವೃದ್ಧಿಸಲು ಪೂರಕವಾದ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡುವುದು ಅಗತ್ಯವಾಗಿದೆ ಅಂತ ಅಂದ್ಬಿಟ್ಟು, ಅಂದರೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡುವುದರ ಮುಖಾಂತರವಾಗಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವಂತಹ ಸಂದರ್ಭದಲ್ಲಿ ಆಧುನಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಿ ಉದ್ಯೋಗವನ್ನು ಪಡೆಯುವಂತಹ ಸಾಮರ್ಥ್ಯವನ್ನು ಆ ಮಕ್ಕಳಲ್ಲಿ ನೀಡಬೇಕಾಗಿದೆ ಅಂತ ಅಂದ್ಬಿಟ್ಟು, ಅಂತಹ ತರಬೇತಿಯನ್ನು ಕೊಡಬೇಕಾಗಿದೆ ಅಂತ ಅಂದ್ಬಿಟ್ಟು, ಇನ್ನೊಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ತೊಡಗುವಂತೆ ಪ್ರೇರೇಪಿಸುವ ಸಾಮಾಜಿಕ ಬದಲಾವಣೆಯನ್ನು ಮಾಡುವ ವೃತ್ತಿ ಶಿಕ್ಷಣವನ್ನು ಕೂಡ ನೀಡುವ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಬಹುದಾಗಿದೆ ಅಂತ ಅಂದ್ಬಿಟ್ಟು, ಅಂದರೆ ನಾನು ಶಿಕ್ಷಣ ಪಡೆದಿದ್ದೀನಿ ಅಥವಾ ನನಗೆ ಅದೇ ಉದ್ಯೋಗ ಬೇಕು ಇದೇ ಉದ್ಯೋಗ ಬೇಕು ಅಂತ ಅನ್ನೋದಕ್ಕಿಂತಲೂ ಸಾಧ್ಯವಾದಂಥ ಯಾವ ಉದ್ಯೋಗ ಮಾಡೋಕ್ಕೆ ಸಾಧ್ಯ ಇದೆಯೋ ಆ ಉದ್ಯೋಗದಲ್ಲಿ ನಾವು ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ತೊಡಗಬೇಕಾಗಿದೆ. ಅದರ ಮುಖಾಂತರವಾಗಿ ಉತ್ತಮ ಮಟ್ಟದ ಜೀವನವನ್ನು ನಾವು ನಿರ್ವಹಿಸಬೇಕಾಗಿದೆ ಅಂತ ಅಂದ್ಬಿಟ್ಟು ಮಕ್ಕಳೇ, ಈ ರೀತಿಯಲ್ಲಿ ವೃತ್ತಿ ಶಿಕ್ಷಣವನ್ನು ಕೂಡ ನೀಡುವ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಬಹುದಾಗಿದೆ ಅಂತ ಅಂದ್ಬಿಟ್ಟು, ಈ ರೀತಿಯಲ್ಲಿ ನಿರುದ್ಯೋಗ ಪರಿಹಾರಕ್ಕೆ ಸರ್ಕಾರಗಳು ಹಲವು ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದೆ ಅಂತ ಅಂದ್ಬಿಟ್ಟು ಆ ಮುಖಾಂತರ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲಾಗ್ತಿದೆ. ನಮ್ಮ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಏನಾದರೂ ಒಂದು ಉದ್ಯೋಗಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ ಅಂತಂದರೆ ಎಷ್ಟು ಕರೆದಿರ್ತಾರೋ ಅದಕ್ಕಿಂತಲೂ 1000 ಪಟ್ಟು ಹೆಚ್ಚಿನ ಅರ್ಜಿಗಳು ಬರ್ತಾವೆ ಮಕ್ಕಳೇ. ಅಂದರೆ ಅಲ್ಲಿ ಗೊತ್ತಾಗ್ತದೆ ನಮ್ಮ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು, ಜೊತೆಗೆ ಮಾನವ ಸಂಪನ್ಮೂಲ ತುಂಬ ಜಾಸ್ತಿ ಇದೆ ಅಂತ ಅನ್ನೋದು ಗೊತ್ತಾಗ್ತದೆ ನಮಗೆ ಅಂತ ಅಂದ್ಬಿಟ್ಟು. ಪ್ರೀತಿಯ ವಿದ್ಯಾರ್ಥಿಗಳೇ, ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳಲ್ಲಿ ಇನ್ನೊಂದು ಪ್ರಮುಖವಾದಂತಹ ಸಮಸ್ಯೆ ಅಂತ ಅಂದರೆ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರವು ಸಹ ಪ್ರಮುಖವಾದಂತಹ ಒಂದು ಸಮಸ್ಯೆಯಾಗಿದೆ ಅಂತ ಅಂದ್ಬಿಟ್ಟು, ಇದು ದೇಶದ ಅಭಿವೃದ್ಧಿಗೆ ಹಾಗೂ ಜನತೆಯ ಅಭಿವೃದ್ಧಿಗೆ ಇದು ಮಾರಕವಾಗಿದೆ ಅಂತ ಅಂದ್ಬಿಟ್ಟು, ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಪ್ರಮುಖವಾದಂತಹ ಪಿಡುಗು ಎನಿಸಿದೆ ಅಂತ ಅಂದ್ಬಿಟ್ಟು, ವಾಸ್ತವವಾಗಿ ಇದು ಸಾರ್ವತ್ರಿಕವಾಗಿ ಹಾಗೂ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಸಹ ವ್ಯಾಪಕವಾಗಿ ಹಬ್ಬಿದೆ ಅಂತ ಅಂದ್ಬಿಟ್ಟು. ಭ್ರಷ್ಟಾಚಾರ ಅಂದರೆ ಏನಪ್ಪ ಅಂತಂದರೆ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆಯನ್ನು ನೀಡೋದು ಎಂದರ್ಥ ಅಂತ ಅಂದ್ಬಿಟ್ಟು. ಏನು ಭ್ರಷ್ಟಾಚಾರ ಅಂತಂದರೆ? ಭ್ರಷ್ಟಾಚಾರ ಅಂತಂದರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಅಥವಾ ಬೇರೆ ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಅಥವಾ ಕಾನೂನು ಉಲ್ಲಂಘನೆಗೆ ಪ್ರಚೋದನೆ ನೀಡುವಿಕೆ ಎಂದು ಅರ್ಥ. ಇದನ್ನೇ ಭ್ರಷ್ಟಾಚಾರ ಎಂಬುದಾಗಿ ಕರಿತೀವಿ ಅಂತ ಅಂದ್ಬಿಟ್ಟು. ಇದು ಸರಿಯಾದ ಮತ್ತು ನ್ಯಾಯಬದ್ಧವಾದ ಕಾರ್ಯಾಚರಣೆಯಿಂದ
ಸ್ಪಷ್ಟವಾಗಿ ದೂರ ಸರಿಯುವಿಕೆಯನ್ನು ತೋರಿಸ್ತದೆ ಅಂತ ಅಂದ್ಬಿಟ್ಟು ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸನ್ನು ಸ್ವಾರ್ಥ ಹಾಗೂ ತಪ್ಪು ವಿಧಾನದ ದುರ್ಬಳಕೆ ಎಂಬುದಾಗಿ ಇದನ್ನು ವ್ಯಾಖ್ಯಾನಿಸಬಹುದಾಗಿದೆ. ಅಂದರೆ ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸಿರೋದು ಸಾರ್ವಜನಿಕರ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೋಸ್ಕರವಾಗಿದೆ. ಆದರೆ ಇದು ತಪ್ಪು ವಿಧಾನದ ದುರ್ಬಳಕೆ ಎಂಬುದಾಗಿ ಇದನ್ನು ವ್ಯಾಖ್ಯಾನಿಸಬಹುದಾಗಿದೆ. ಎಲ್ಲ ವಿಧಿವಿಧಾನಗಳನ್ನು, ನೀತಿ ನಿಯಮಗಳನ್ನು, ಕಾನೂನುಗಳನ್ನು ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರದ ದುರುಪಯೋಗವನ್ನೇ ಭ್ರಷ್ಟಾಚಾರ ಎಂಬುದಾಗಿ ಕರೆಯಬಹುದಾಗಿದೆ ಅಂತ ಅಂದ್ಬಿಟ್ಟು ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸನ್ನು ಸ್ವಾರ್ಥ ಹಾಗೂ ತಪ್ಪು ವಿಧಾನದ ದುರ್ಬಳಕೆ ಎಂಬುದಾಗಿ ಇದನ್ನು ವ್ಯಾಖ್ಯಾನಿಸಬಹುದಾಗಿದೆ. ಇದು ಸಾಂಕ್ರಾಮಿಕ ರೋಗದಂತೆ ಸಾರ್ವಜನಿಕ ಜೀವನದಲ್ಲಿ ವ್ಯಾಪಿಯಾಗಿ ಹಬ್ತಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಚಿತ್ರದಲ್ಲಿ ಕಾಣ್ತಿದೆ. ಡಿಫ್ರೆಂಟ್ ಏರಿಯಾಸ್ ಆಫ್ ಕರಪ್ಷನ್ ಅಂತ ಅಂದ್ಬಿಟ್ಟು, ಕರಪ್ಷನ್ ಅಂತ ಅಂದರೆ ಭ್ರಷ್ಟಾಚಾರ. ಸಾಕಷ್ಟು ಕ್ಷೇತ್ರಗಳಲ್ಲಿ ಈ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಸಾಂಕ್ರಾಮಿಕ ರೋಗ ಯಾವ ರೀತಿಯಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡ್ತಿದೆಯೋ ಅದೇ ರೀತಿಯಲ್ಲಿ ಇದು ಭ್ರಷ್ಟಾಚಾರ ಅಂತ ಅನ್ನೋದು ಸಾಕಷ್ಟು ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಹಬ್ಬಿದೆ ಅಂತ ಹೇಳ್ಬಿಟ್ಟು ಮಕ್ಕಳೇ ಇದನ್ನು ನಿವಾರಣೆ ಮಾಡುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ ಅಂತ ಅಂದ್ಬಿಟ್ಟು ನಂತರ ಇದರ ಪರಿಣಾಮಗಳು ಏನು ಅಂತ ಅಂದ್ಬಿಟ್ಟು ಭ್ರಷ್ಟಾಚಾರದ ಪರಿಣಾಮಗಳು ಏನು ಅಂತ ಅಂದ್ಬಿಟ್ಟು ಭ್ರಷ್ಟಾಚಾರ ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನು ಸಾರ್ವಜನಿಕವಾಗಿ ಹಾಗೂ ವ್ಯಕ್ತಿಗತವಾಗಿ ಬೀರುವಂಥದ್ದಾಗಿರ್ತದೆ ಅಂತ ಅಂದ್ಬಿಟ್ಟು ಹಲವು ರೀತಿಯಾದಂಥ ಇದು ನಕಾರಾತ್ಮಕ ಹಾಗೂ ಸಾರ್ವಜನಿಕವಾಗಿ ವ್ಯಕ್ತಿಗತವಾಗಿ ಪರಿಣಾಮವನ್ನು ಬೀರುವಂಥದ್ದಾಗಿದೆ. ಇದು ದೇಶದ ಮೇಲೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರಗಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಅಂತ ಅಂದ್ಬಿಟ್ಟು ಭ್ರಷ್ಟಾಚಾರ ಇದೆಯಲ್ಲ, ಈ ಭ್ರಷ್ಟಾಚಾರ ದೇಶದ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರಗಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಅಂತ ಅಂದ್ಬಿಟ್ಟು ಮಕ್ಕಳೇ ಮೌಲ್ಯಗಳ ಬಗೆಗಿನ ವ್ಯಕ್ತಿಗತ ಚಿಂತನೆ, ಸಮಾಜ ಒಪ್ಪುವ ಅಥವಾ ಪರಿಗ್ರಹಿಸುವ ಮೌಲ್ಯಗಳು ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗೊಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನ ದ್ರೋಹ ಈ ಕಾರ್ಯವನ್ನು ಇದು ನಿರ್ವಹಿಸ್ತದೆ ಅಂತ ಅಂದ್ಬಿಟ್ಟು ಅಂದರೆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಚಿಂತನೆ ಮಾಡಿ ತೋರಿಸ್ತದೆ. ಸಮಾಜ ಒಪ್ಪುವ ಅಥವಾ ಪರಿಗ್ರಹಿಸುವ ಮೌಲ್ಯಗಳು ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗೊಳಿತನವಾಗ್ತದೆ, ಸ್ವಜನ ಪಕ್ಷಪಾತವಾಗ್ತದೆ, ಜಾತೀಯತೆ ಬರ್ತದೆ, ಕಾರ್ಯಗಳು ವಿಳಂಬವಾಗ್ತದೆ ಅಂತ ಹೇಳ್ಬಿಟ್ಟು ಮಕ್ಕಳೇ ಇವೆಲ್ಲವೂ ಸಹ ಈ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂತಹ ಸಂಗತಿಗಳಾಗಿವೆ ಅಂತ ಅಂದ್ಬಿಟ್ಟು ಚುನಾವಣಾ ಸಮಯದಲ್ಲಿ ನೀವು ನೋಡಿರ್ಬೋದು ವಿವಿಧ ರೀತಿಯಾದಂತಹ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ಮತದಾರರಿಗೆ ವಿವಿಧ ರೀತಿಯಾದಂತಹ ಆಮಿಷಗಳನ್ನು ನೀಡ್ತಾ ಇರ್ತಾರೆ. ನೀವು ಮುಂದೆ ಮತವನ್ನು ಚಲಾಯಿಸುವವರಾಗಿದ್ದೀರ, ನೀವು ಇಂತಹ ಆಮಿಷಗಳಿಗೆ ಒಳಗಾಗದೆ ಉತ್ತಮವಾದಂತಹ ಸಮರ್ಥನಾದಂತಹ ನಾಯಕರನ್ನು ಆಯ್ಕೆ ಮಾಡುವಂತಹ ಹೊಣೆಗಾರಿಕೆ ನಿಮ್ಮ ಮೇಲಿದೆ ಮಕ್ಕಳೇ ಅಂತ ಅಂದ್ಬಿಟ್ಟು ಈ ರೀತಿಯಲ್ಲಿ ನಿಷ್ಪಕ್ಷಪಾತವಾದಂತಹ ನ್ಯಾಯಯುತವಾದಂತಹ ಉತ್ತಮವಾದಂತಹ ಉಮೇದುವಾರಿಕೆಯನ್ನು ಅಥವಾ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ ಅಂತ ಅಂದ್ಬಿಟ್ಟು ಈ ರೀತಿಯಲ್ಲಿ ಚುನಾವಣಾ ಸಮಯದಲ್ಲಿಯೂ ಸಹ ಇಂಥ ಅನಪೇಕ್ಷಣೀಯ ಸಂಗತಿಗಳು ಸಾರ್ವಜನಿಕ ಬದುಕಿನ ಒಳಗೆ ನುಸುಳಿಕೊಳ್ತವೆ ಅಂತ ಅಂದ್ಬಿಟ್ಟು ರಾಜಕೀಯ ಭ್ರಷ್ಟಾಚಾರವು ವ್ಯವಸ್ಥಿತ ಅಪರಾಧಗಳಿಗೂ ಸಹ ಎಡೆ ಮಾಡಿಕೊಡ್ತದೆ ಅಂತ ಅಂದ್ಬಿಟ್ಟು ಅದು ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿ ಅಧಿಕಾರಿ ಶಾಹಿಯಲ್ಲಿ ಒದಗುವ ಲೋಪದೋಷಗಳಿಗೂ ವಂಚನೆಗಳಿಗೂ ಅವಕಾಶವನ್ನು ಮಾಡಿಕೊಡ್ತದೆ ಅಂತ ಅಂದ್ಬಿಟ್ಟು ತೆರಿಗೆ ಕಳ್ಳತನ, ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಮೋಸಗಾರಿಕೆ, ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ, ಔದ್ಯೋಗಿಕ ವಂಚನೆ ಇವೆಲ್ಲ ಕಾರ್ಯಗಳನ್ನು ಇದು ನಿರ್ವಹಿಸ್ತದೆ. ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ಒಳಗಡೆಗೆ ಸರಕುಗಳನ್ನು ದಾಸ್ತಾನು ಮಾಡಿರ್ತಾರೆ, ಆದರೆ
ಕೃತಕವಾಗಿ ಆ ಸರಕುಗಳ ಅಭಾವವನ್ನು ಸೃಷ್ಟಿ ಮಾಡ್ತಾರೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಆ ವಸ್ತುಗಳು ಕೊರತೆ ಉಂಟಾಗ್ತದೆ. ಇದರಿಂದ ಬೆಲೆಯನ್ನು ಹೆಚ್ಚಿಗೆ ವಿಧಿಸುವಂಥ ಕಾರ್ಯವನ್ನು ವ್ಯಾಪಾರಿಗಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಎಲ್ಲ ಕಾರ್ಯಗಳು ಈ ಭ್ರಷ್ಟಾಚಾರದಲ್ಲಿ ಸೇರಿಕೊಂಡಿದೆ ಅಂತ ಅಂದ್ಬಿಟ್ಟು ಮಕ್ಕಳೇ, ಭ್ರಷ್ಟಾಚಾರವನ್ನು ಕೇವಲ ಟೀಕಿಸಿ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕುವುದರಿಂದ ಅದರ ನಿರ್ಮೂಲನೆ ಅಸಾಧ್ಯವಾಗಿದೆ. ನಾನು ಸಾಕಷ್ಟು ಸರಿ ಹೇಳ್ತೀನಿ ನಿಮಗೆ, ಯಾವುದೇ ಕಾಯಿದೆ ಕಾನೂನುಗಳು ಬಂದರೂ ಆ ಕಾಯಿದೆ ಕಾನೂನುಗಳು ಯಶಸ್ವಿ ಆಗಬೇಕು ಅಂತಂದರೆ ಆ ರಾಷ್ಟ್ರದಲ್ಲಿರುವಂತಹ ಎಲ್ಲ ನಾಗರಿಕರ ಸಂಪೂರ್ಣ ಸಹಕಾರ ಅತ್ಯಂತ ಪ್ರಮುಖವಾಗಿದೆ ಅಂತ ಅಂದರು. ಸರ್ಕಾರವೂ ಸಹ ಭ್ರಷ್ಟಾಚಾರವನ್ನು ನಿಷೇಧಿಸಿದೆ. ಆದರೂ ಸಹ ಈ ಭ್ರಷ್ಟಾಚಾರ ಇನ್ನೂ ಅಸ್ತಿತ್ವದಲ್ಲಿದೆ. ಇದನ್ನು ನಿವಾರಣೆ ಮಾಡಬೇಕು ಅಂದರೆ ಈ ಭ್ರಷ್ಟಾಚಾರದೊಂದಿಗೆ ನಾವು ಸೇರ್ಪಡೆಯಾಗೋದ್ರ ಬದಲಿಗೆ ಇದನ್ನು ನಾವು ವಿರೋಧಿಸಬೇಕಾಗಿದೆ, ಟೀಕಿಸಬೇಕಾಗ್ತಿದೆ. ನಾವು ಯಾವುದೇ ಕಾರ್ಯಗಳನ್ನು ಮಾಡಿಸ್ಕೋಬೇಕಾದ್ರೂ ಯಾವುದೇ ರೀತಿಯಾದಂತಹ ಲಂಚವನ್ನು ನೀಡದೆ ಕಾನೂನಿನ ಮುಖಾಂತರವಾಗಿ ಕಾನೂನಿನ ವ್ಯಾಪ್ತಿಯ ಒಳಗೆ ಪಡುವಂತಹ ಕಾರ್ಯವನ್ನು ನಾವು ಮಾಡಿಸ್ಕೋಬೇಕಾಗಿದೆ ಅಂತ ಅಂದ್ಬಿಟ್ಟು ಮಕ್ಕಳೇ, ವೈಯಕ್ತಿಕ ಹಾಗೂ ಸಾಮಾಜಿಕ ಭದ್ರತೆ ನೈತಿಕ ತಳಹದಿಯ ಮೂಲಕವಾಗಿ ಮಾತ್ರ ವ್ಯಾಪಕವಾಗಿ ಹಬ್ಬಿರುವಂತಹ ಈ ಭ್ರಷ್ಟಾಚಾರವನ್ನು ತೊಲಗಿಸ್ಬೋದಾಗಿದೆ ಅಂತ ಅಂದ್ಬಿಟ್ಟು, ವೈಯಕ್ತಿಕವಾಗಿಯೂ ಇರಬೇಕಾಗ್ತದೆ ಹಾಗೂ ಸಾಮಾಜಿಕ ಭದ್ರತೆ ನೈತಿಕ ತಳಹದಿಯ ಮೂಲಕವಾಗಿ ಮಾತ್ರ ವ್ಯಾಪಕವಾಗಿ ಹಬ್ಬಿರುವಂತಹ ಭ್ರಷ್ಟಾಚಾರವನ್ನು ತೊಲಗಿಸ್ಬೋದಾಗಿದೆ ಅಂತ ಅಂದ್ಬಿಟ್ಟು, ಅನೇಕ ಬಾರಿ ಮಾನವ ಸಹಜವಾದ ಸ್ವಾರ್ಥ, ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ, ವೈಯಕ್ತಿಕ ಲಾಭ ಇವೆಲ್ಲ ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಿಸ್ತದೆ ಅಂತ ಅಂದ್ಬಿಟ್ಟು, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು ಹಾಗೂ ದುರ್ಬಲ ಕಾನೂನು ವ್ಯವಸ್ಥೆ ಈ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ ಅಂತ ಅಂದ್ಬಿಟ್ಟು, ನಂತರ ಭ್ರಷ್ಟಾಚಾರವನ್ನು ಪರಿಹರಿಸಲು ಇರುವಂತಹ ಕ್ರಮಗಳು ಅಥವಾ ಭ್ರಷ್ಟಾಚಾರದ ಪರಿಹಾರದ ಕ್ರಮಗಳು ಅಂತ ಅಂದ್ಬಿಟ್ಟು, ಭ್ರಷ್ಟಾಚಾರ ನಿಗ್ರಹಕ್ಕೆ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಹಾಗೂ ಸಾರ್ವಜನಿಕ ಸಹಕಾರ ತುಂಬ ಅತ್ಯಗತ್ಯವಾಗಿದೆ ಅಂತ ಅಂದ್ಬಿಟ್ಟು, ಭ್ರಷ್ಟಾಚಾರ ನಿಗ್ರಹಿಸುವುದಕ್ಕೆ ಪ್ರಬಲವಾದಂತಹ ರಾಜಕೀಯ ಇಚ್ಛಾಶಕ್ತಿ ಬೇಕಾಗಿದೆ ಹಾಗೂ ಸಾರ್ವಜನಿಕ ಸಹಕಾರ ತುಂಬ ಅವಶ್ಯಕವಾಗಿದೆ ಅಂತ ಅಂದ್ಬಿಟ್ಟು, ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸುವುದಾದರೆ ಒಳ್ಳೆಯ ರಾಜಕೀಯ ನಾಯಕತ್ವ, ಉತ್ತಮವಾದಂತಹ ರಾಜಕೀಯ ನಾಯಕತ್ವ, ಉತ್ತಮ ಅಧಿಕಾರಿ ವರ್ಗ, ರಾಜಕೀಯ ಪರಿಜ್ಞಾನ ಹಾಗೂ ಪೌರತ್ವದ ಅರಿವು ಹೊಂದಿದ ಜನತೆ ಅವಶ್ಯಕವಾಗಿದೆ ಅಂತ ಅಂದ್ಬಿಟ್ಟು, ಇವೆಲ್ಲರೂ ಸೇರಿಕೊಂಡು ಜಂಟಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ನಡೆಸಬಹುದಾಗಿದೆ ಅಂತ ಅಂದ್ಬಿಟ್ಟು, ಇದರ ಮುಖಾಂತರವಾಗಿ ಈ ಭ್ರಷ್ಟಾಚಾರವನ್ನು ಪರಿಹರಿಸುವಂತಹ ಕಾರ್ಯವನ್ನು ನಾವು ಮಾಡಬಹುದಾಗಿದೆ. ಅದರಲ್ಲಿ ಇತ್ತೀಚೆಗೆ ಸರ್ಕಾರಿ ಭ್ರಷ್ಟಾಚಾರವನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಲೋಕಪಾಲ, ಲೋಕಾಯುಕ್ತರಂತಹ ಸಂಸ್ಥೆಗಳನ್ನು ಜಾರಿಗೆ ತಂದಿದೆ ಮಕ್ಕಳೇ. ಅಂದರೆ ಎಲ್ಲಾದರೂ ಲಂಚ ತಗೊಳ್ತಾರೆ ಅಂತಂದರೆ ಈ ಲೋಕಾಯುಕ್ತ ಸಂಸ್ಥೆಗಳಿಗೆ ನಾವು ದೂರನ್ನು ನೀಡಬಹುದಾಗಿದೆ ಅಂತ ಅಂದ್ಬಿಟ್ಟು, ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಪೂರಕ ಶಕ್ತಿಯನ್ನು ಒದಗಿಸಬಲ್ಲದು ಅಂತ ಅಂದ್ಬಿಟ್ಟು, ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾಮಾಜಿಕ ನಾಯಕರುಗಳು ಕೂಡ ಈ ದಿಕ್ಕಿನಲ್ಲಿ ಕಾರ್ಯವನ್ನು ನಿರ್ವಹಿಸಬಹುದಾಗಿದೆ ಅಂತ ಅಂದ್ಬಿಟ್ಟು, ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸುವುದು. ಆಲ್ರೆಡಿ ಸಾಕಷ್ಟು ಸರ್ಕಾರಿ ಕಚೇರಿಗಳಲ್ಲಿ ಈ CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಕಾರಣ ಏನಪ್ಪ ಅಂದರೆ ಭ್ರಷ್ಟಾಚಾರವನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಮತ್ತು ಕಚೇರಿಯ ಕಾರ್ಯನಿರ್ವಹಣೆಯ ವೇಗವನ್ನು ಹೆಚ್ಚಿಸುವುದು. ಅಂದರೆ ಕಚೇರಿಯ ಕಾರ್ಯನಿರ್ವಹಣೆಯು ವಿಳಂಬಗತಿಯನ್ನು ಅನಿಸ್ತದೆ. ಆ ವಿಳಂಬಗತಿ ಆಗದ ರೀತಿಯಲ್ಲಿ ಅದರ ವೇಗದ ಗತಿಯನ್ನು ಹೆಚ್ಚಿಸುವುದು ಅಂತ ಅಂದ್ಬಿಟ್ಟು, ಭ್ರಷ್ಟಾಚಾರದಲ್ಲಿ ಭಾಗಿಯಾದವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸುವುದು ಅಂತ ಅಂದ್ಬಿಟ್ಟು, ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವುದರ ಮೂಲಕ ಸಾಧ್ಯವಾದಷ್ಟು ಬೇಗನೆ ನ್ಯಾಯ ನಿರ್ಣಯ ನೀಡುವುದು ಮುಂತಾದ ಕ್ರಮಗಳ ಮೂಲಕ ಭ್ರಷ್ಟಾಚಾರವನ್ನು ನಿವಾರಿಸಲು ಎಲ್ಲ ಸ್ತರಗಳಲ್ಲಿಯೂ ಅತ್ಯಗತ್ಯ ಕ್ರಮ ಕೈಗೊಳ್ಳುವುದು ಅವಶ್ಯಕವಾಗಿರ್ತದೆ ಅಂತ ಅಂದ್ಬಿಟ್ಟು ಮಕ್ಕಳೇ, ಈ ರೀತಿಯಲ್ಲಿ ಈ ಮೇಲಿನ ಕಾರ್ಯಗಳನ್ನು ಅನುಸರಿಸುವುದರ ಮುಖಾಂತರವಾಗಿ ಈ ಭ್ರಷ್ಟಾಚಾರ ಪರಿಹಾರ ಕಾರ್ಯವನ್ನು
ಮಾಡ್ಬೋದಾಗಿದೆ. ಅದರಲ್ಲಿ ನಮ್ಮ ಪಾತ್ರನೂ ಸಹ ಪ್ರಮುಖವಾಗಿದೆ ಅಂತ ಅಂದು ಹೇಳ್ಬೋದಾಗಿದೆ ಅಂತ ಅಂದ್ಬಿಟ್ಟು